ವಿಶೇಷಚೇತನರಿಗೆ ಸ್ವಾವಲಂಬನೆ ದಾರಿಯಾಗಬೇಕು ಎನ್ನುವ ಉದ್ದೇಶದಿಂದ ಸಮೃದ್ಧ ಬೈಂದೂರು ಅಸಿಸ್ಟೆಕ್ ಫೌಂಡೇಶನ್ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ಕರಾವಳಿಯ 3 ಜಿಲ್ಲೆಗಳ ವಿಶೇಷಚೇತನರಿಗಾಗಿ ಆದಿದ್ವಾರ ಜಾಬ್ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ವಿಶೇಷಚೇತನರಿಗೆ ಸಹಾಯವಾಗುವ ವಿವಿಧ ಉಪಕರಣಗಳ ಪ್ರದರ್ಶನ, ಉಚಿತ ರೋಬೋಟಿಕ್ ಕೈ ಜೋಡಣೆಗಾಗಿ ಮಾಪನ ಕಾರ್ಯ, ಜಾಬ್ ಹಬ್ಬ ನಡೆಯಿತು. ಕರಾವಳಿಯ 3 ಜಿಲ್ಲೆಗಳ ಅನೇಕ ವಿಶೇಷಚೇತನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಹೌದು, ಕುಂದಾಪುರದ ಮೂಡ್ಲಕಟ್ಟೆಯ ಎಂಐಟಿ ಕಾಲೇಜಿನಲ್ಲಿ ಆದಿತ್ವಾರ ಜಾಬ್ ಹಬ್ಬ ಕಾರ್ಯಕ್ರಮವನ್ನ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನ ಬಳಸಿಕೊಂಡು ನಮ್ಮ ಜೀವನವನ್ನ ಸುಧಾರಿಸಿಕೊಳ್ಬೇಕು ಎಂದು ಹೇಳಿದರು. ತಂತ್ರಜ್ಞಾನ ಬಂದಂತೆ ನಮ್ಮಲ್ಲಿರುವ ಕೊರತೆಗಳು ಕಡಿಮೆಯಾಗಬೇಕು. ತಾಂತ್ರಿಕ ಜ್ಞಾನವನ್ನ ಪಡೆದು ಅದರ ಸದುಪಯೋಗ ಪಡೆಯಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು. ವಿಶೇಷಚೇತನರಿಗೆ ಕರುಣೆ ತೋರಿಸುವ ಬದಲು ಅವರಿಗೆ ದಾರಿ ತೋರಿಸಬೇಕು. ಸಂಸ್ಥೆಗಳು ದಿವ್ಯಾಂಗರಿಗೆ ಉದ್ಯೋಗ ನೀಡುವತ್ತ ಗಮನ ಹರಿಸಬೇಕು. ಸರಿಯಾದ ಉದ್ಯೋಗಾವಕಾಶ ದೊರೆತರೆ ವಿಶೇಷಚೇತನರು ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ತಾರೆ. ತಮ್ಮ ಬದುಕಿಗೆ ಸ್ವಂತ ದಾರಿ ರೂಪಿಸಿಕೊಳ್ಳುವ ಜೊತೆಗೆ ಸಮಾಜದ ಮೇಲೆ ಹೊರೆಯಾಗಿಲ್ಲ ಎಂಬ ಭಾವನೆಯೂ ಅವರಿಗೆ ಮೂಡುತ್ತದೆ ಎಂದು ಹೇಳಿದ್ರು. ಈ ಅಯ್ಯೋ ಪಾಪ ಅಂದ್ರೆ ಕೈ ಇಲ್ದಿಲ್ಲ ಅಂದಕ ನಾವು ಪೂರ ಜೀವ ಇಲ್ದಿದ್ದಾರ ಅನ್ನುವಂತ ಒಂದು ಫೀಲಿಂಗ್ ಅವ್ರಿಗೆ ಬರ್ತದೆ. ಅವ್ರು ಹೇಳೋದು, ನೀವು ಆ ಕರುಣೆ ತೋರ್ಸಕ್ ಹೋಗ್ಬೇಡಿ, ಅವ್ರಿಗೆ ದಾರಿ ತೋರಿಸಿ ಎಂಬುದವ್ರು. ಅವ್ರದೊಂದು ಕಾನ್ಸೆಪ್ಟ್ ಇದೆ, 2 ಕೈ ಇಲ್ಲ 2 ಕಾಲಿಲ್ಲ ಅಂತ ಇಟ್ಕಣಿ. ಮಾತಾಡೋಕ್ ಬರ್ತಲ್ದ, ಆಲೋಚನೆ ಮಾಡೋಕ್ ಬರ್ತಲ್ದ. ನೀವ್ ಯಾವ್ದೋ ಒಂದು ಒಳ್ಳೆ ಹೋಟ್ಲಾಗೋ ಒಂದ್ರಾಗೋ ರಿಸೆಪ್ಷನ್ ಆಗಿ ಇಟ್ಕಣಿ, ಏನ್ ಅತ್ತಕ್ಕೆ ಎಂಬುದು ಬಂದರ್ದು ಮಾತಾಡ್ಸೋಕತ್ತ, ಏನ್ ಮಾಡ್ಕೊಂಡ್ ಹೇಳೋಕತ್ತ ಅಂತ ಹೇಳ್ರೆ ಅವ್ರದ್ದು ಒಂದು ಇನ್ನೊಂದು ಕೆಲಸ ಅಂತ ಕೇಳಿದ್ರೆ, ಸಂಸ್ಥೆಗಳು ಅಂಗವಿಕಲರು ಅಥವಾ ದಿವ್ಯಾಂಗರನ್ನ ಜಾಬ್ ಕೊಡೋಕೆ ಫಸ್ಟ್ ಆಲೋಚನೆ ಮಾಡ್ಕೋ. ಈ ರೀತಿ ಇತ್ತಲ್ದ, ನಮ್ಮಲ್ಲಿ ಒಂದು ಜಾಬ್ ಅವ್ರಿಗೆ ಕೊಡ್ತೋ ಅಂತ ಹೇಳಿ ಆ ಒಂದು ಮಾನಸಿಕತೆಯನ್ನ ಇಡೀ ದೇಶದಲ್ಲಿ ರೆಡಿ ಮಾಡಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಅನ್ನ ಪ್ರತೀಕ್ ಸರ್ ಮತ್ತು ಅವ್ರ ಟೀಮ್ ಇಟ್ಕೊಂಡಿರು. ಇಡೀ ದೇಶದಲ್ಲಿ ಫಸ್ಟ್ ದಿವ್ಯಾಂಗರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟ ತಕ್ಷಣ ಈ ಸಮಸ್ಯೆನೇ ಸಾಲ್ವ್ ಆಗಿ ಬಿಡ್ತದೆ. ಅವ್ರನ್ನ ಅಯ್ಯೋ ಪಾಪ ಅಂದೇಳಿ ನೀವು ಮಾರ್ಕಿ ಅವ್ರು ಮಾರ್ಕಿ ಪುರಾಜರು ಕಣ್ಣೀರ್ ಹಾಕೋದು ಬೇಡ, ಅವ್ರಿಗೆ ದಾರಿ ತೋರಿಸಿ ಅವ್ರಾಗಲೂ ಜೀವಂತ ಎದ್ದು ನಿಲ್ತಾರ ಅಂತಾರೆ. ಬಹುಶಃ ನನ್ಗೆ ಎಲ್ಲಾ ಕಲ್ಪನೆಗಳಿಂದ ಅತಿ ಖುಷಿಯಾದ ಈ ಕಲ್ಪನೆ. ಅಸಿಸ್ಟೆಕ್ ಫೌಂಡೇಶನ್ನ ಸಿಇಒ ಮತ್ತು ಸಹ ಸಂಸ್ಥಾಪಕ ಪ್ರದೀಪ್ ಮಾಧವ್ ಮಾತನಾಡಿ, ದೇಶದಲ್ಲಿ ಸುಮಾರು 70% ವಿಶೇಷಚೇತನರಿಗೆ ಕೌಶಲ್ಯ ಇದ್ದರೂ ಉದ್ಯೋಗ ದೊರೆತಾ ಇಲ್ಲ. ವಿಶೇಷಚೇತನರು ಇತರರ ಮೇಲೆ ಅವಲಂಬಿತರಾಗದೆ ಸಮಾಜದಲ್ಲಿ ಸಮಾನವಾಗಿ ಬದುಕುವಂತಾಗಬೇಕು. ಕೇಂದ್ರ ಸರ್ಕಾರ ರೂಪಿಸಿರುವ ದಿವ್ಯಾಂಗ್ ಸಹಾರ ಯೋಜನೆಯಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಅವರು ತಂತ್ರಜ್ಞಾನವನ್ನ ಬಳಸಿಕೊಂಡು ತಮ್ಮ ಬದುಕನ್ನ ಬಲಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಅನುರಾಧ ಹಾದಿಮನೆ, ಜಿಲ್ಲಾ ವಿಶೇಷಚೇತನರ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ರತ್ನ, ಸಮೃದ್ಧ ಬೈಂದೂರು ಅಧ್ಯಕ್ಷ ಬಿಎಸ್ ಸುರೇಶ್ ಶೆಟ್ಟಿ, ಮೂಡ್ಲಕಟ್ಟೆ ಎಂಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ರೋಬೋಟಿಕ್ ಕೈ ಆವಿಷ್ಕರಿಸಿದ ರಿಷಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Imagine you find 100 people and 76 of them never find jobs. And what happens as a part of that is that the opportunities to learn, opportunities to find employment, and opportunities to live independently never comes in, and we have to change it. It is not fair that rest of the people get best of the resources, and there are 100 million people with disabilities in this country, India. There are 1.4 billion people with disabilities in the world. If we are able to give equal opportunity to learn, find livelihood, and live independently, people with disabilities are not dependent on society. People with disabilities can contribute well for the welfare of society and for the nation. We can add more economic power to this nation by just bringing people with disabilities to employment. So we designed ATF Adidwara platform as a digital platform where, because even if you don't get job today, you can continue to use the platform, and there are 100 more companies actively looking for you to recruit you. Yeah. So what we are putting together today is just a glimpse of what Adidwara can offer. People can continue to find jobs in this region on the platform
not just today, tomorrow, day after, and the weeks and months and years to come. Okay? ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸಹಾಯವಾಗುವ ವಿವಿಧ ಉಪಕರಣಗಳ ಪ್ರದರ್ಶನ ಏರ್ಪಡಿಸಲಾಗಿದ್ದು, ಉಚಿತ ರೋಬೋಟಿಕ್ ಕೈ ಜೋಡಣೆಗಾಗಿ ಮಾಪನ ಕಾರ್ಯವೂ ನಡೆಯಿತು. ಜಾಬ್ ಹಬ್ಬದಲ್ಲಿ ಕರಾವಳಿಯ 3 ಜಿಲ್ಲೆಗಳ ಅನೇಕ ವಿಶೇಷ ಚೇತನರು ಭಾಗವಹಿಸಿ ವಿವಿಧ ಕಂಪನಿಗಳ ಪ್ರತಿನಿಧಿಗಳೊಂದಿಗೆ ಸಂದರ್ಶನ ನೀಡಿ ಉದ್ಯೋಗಕ್ಕಾಗಿ ತಮ್ಮನ್ನ ನೋಂದಾಯಿಸಿಕೊಂಡರು. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.